ಕೇರಳದಲ್ಲೊಬ್ಬ ಕಾಂಗ್ರೆಸ್ನ ಶಾಸಕ ರಾಹುಲ್ ಮೇಲೆ ಅತ್ಯಾಚಾರ ಆರೋಪ ಇತ್ತು. ಈಗ ಆ ರಾಹುಲ್ ಎಬ್ಸ್ಕಾಂಡ್ ಅರ್ಥಾತ್ ತಲೆಮರೆಸಿಕೊಂಡ ಕಾಂಗ್ರೆಸ್ ಶಾಸಕ. ಕೈ ಶಾಸಕನ ಬೆನ್ನೇರಿದ ಕೇರಳ ಖಾಕಿ. ಕಾಂಗ್ರೆಸ್ ಎಂಎಲ್ಎ ಅರ್ಥಾತ್ ಈಗ ಶಾಸಕ ಸ್ಥಾನ ಸಿಂದಾಗಿದೆ. ರಾಹುಲ್ ಮೇಲೆ ಅತ್ಯಾಚಾರ ಪ್ರಕರಣವೊಂದು ದಾಖಲಾಗಿತ್ತು. ತಲೆಮರೆಸಿಕೊಂಡ ಕಾಂಗ್ರೆಸ್ ಶಾಸಕ ಹುಡುಗಿಯನ್ನ ಪ್ರೀತಿಸುವ ನಾಟಕವಾಡಿ ಹುಡುಗಿಯ ಗರ್ಭದಲ್ಲಿ ಕೂಸು ಮೂಡುವಂತೆ ಮಾಡಿ ಅದಾದ ನಂತರ ಅವಳು ಯಾರು ನನಗೆ ಗೊತ್ತೇ ಇಲ್ಲ, ಅವಳು ಎಲ್ಲಿಂದ ಬಂದಿದ್ಲೋ ಗೊತ್ತಿಲ್ಲ, ಅವಳು ಮುಖ ನನಗೆ ಗೊತ್ತಿಲ್ಲ, ಚಹರೆ ನನಗೆ ಗೊತ್ತಿಲ್ಲ, ಅದು ಇದು ಅಂತೇಳಿ ಕತೆ ಹೇಳುತ್ತಿದ್ದ ರಾಹುಲ್ ಈಗ ಪೊಲೀಸ್ ವಿಚಾರಣೆ ಸಂದರ್ಭ ತಲೆಮರೆಸಿಕೊಂಡಿರುವುದರ ಬಗ್ಗೆ ವರದಿಯಾಗಿದೆ. ಕೇರಳದ ಕಾಂಗ್ರೆಸ್ ಎಂಎಲ್ಎ ರಾಹುಲ್ ಈಗ ಕಾಣ್ತಿಲ್ಲ. ಆಂಟಿಸಿಪೇಟರಿ ಬೇಲ್ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನಗಳಾಗ್ತಿರಬಹುದು. ನಿರೀಕ್ಷಣಾ ಜಾಮೀನು. ಕಳೆದ 6 ದಿನಗಳಿಂದ ತಲೆಮರೆಸಿಕೊಂಡಿರುವ ರಾಹುಲ್ ಕೇರಳ ಖಾಕಿ ಪಡೆ ಹುಡುಕ್ತಿದೆ. ಅಲ್ಲಲ್ಲಿ ನಾಕಾಬಂದಿ, ಬೇರೆ ತರಹದಲ್ಲೆಲ್ಲ ಸರ್ಚಿಂಗು, ಚೆಕ್ಕಿಂಗು, ತಪಾಸಣೆ, ಪರಿಶೀಲನೆ, ಪರಿಶೋಧನೆ ಎಲ್ಲವೂ ನಡೀತಾ ಇದೆ. ಆದರೆ ಕಾಂಗ್ರೆಸ್ ಎಂಎಲ್ಎ ರಾಹುಲ್ ಇನ್ನೂ ಸಿಕ್ಕಿಲ್ಲ. ಸಂಬಂಧಪಟ್ಟಂತಹ ಪೊಲೀಸರು ಬೇರೆ ಬೇರೆ ಆಯಾಮದಲ್ಲೂ ಕೂಡ ಟ್ರ್ಯಾಕ್ ಮಾಡಲು ಹೊರಟಿದ್ದಾರೆ. ನಿರೀಕ್ಷಣಾ ಜಾಮೀನು ಪಡೆದುಕೊಳ್ಳೋದಕ್ಕೆ ಪ್ರಯತ್ನಗಳಾಗ್ತಿರಬಹುದು. ಇನ್ನು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಆಂಟಿಸಿಪೇಟರಿ ಬೇಲ್ ಏನಾದರೂ ಸಿಕ್ಕಿದ್ದೇ ಆದಲ್ಲಿ, ಬೇಲಿಗೂ ಕೂಡ ಆತ ಅರ್ಜಿಯನ್ನು ಹಾಕಿದ್ದಾದರೆ ಬೇಲ್ ರಿಜೆಕ್ಟ್ ಆಗಿತ್ತು. ಜಾಮೀನು ಅರ್ಜಿಯನ್ನು ತಿರಸ್ಕಾರ ಮಾಡಿತ್ತು ಕೇರಳ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಹಾಗಾಗಿ ಮತ್ತೊಮ್ಮೆ ಆತ ಮೇಲಿನ ಕೋರ್ಟಿಗೆ ಜಾಮೀನು ಅರ್ಜಿಯನ್ನು ಸಲ್ಲಿಸಬಹುದು. ಕೆಳ ಹಂತದ ನ್ಯಾಯಾಲಯ ರಿಜೆಕ್ಟ್ ಮಾಡಿದ ಕೂಡಲೇ ಆತನಿಗೆ ಕಾನೂನು ಬಾಗಿಲುಗಳು ಎಲ್ಲವೂ ಬಂದಾಗಿರೋದಿಲ್ಲ. ಮೇಲಿನ ಕೋರ್ಟ್ನಲ್ಲೂ ಕೂಡ ಜಾಮೀನಿಗೆ ಅಪ್ಲೈ ಮಾಡಬಹುದು, ಆಂಟಿಸಿಪೇಟರಿ ಬೇಲಿಗೂ ಕೂಡ ಅಪ್ಲೈ ಮಾಡಬಹುದು. ಅದರಂತೆಯೇ ಈಗ ರಾಹುಲ್ ಪ್ರಯತ್ನದಲ್ಲಿದ್ದಾರೆ ಎನ್ನುವಂತಹ ಶಂಕೆಗಳೆದುರಾಗಿದೆ. ಬೇಲ್ ಸಿಗುವ ಮುನ್ನ ಆತನನ್ನು ಅರೆಸ್ಟ್ ಮಾಡಿದ್ರೆ 1-2 ದಿನ ಆದರೂ ಜೈಲಿಗೆ ಇಡಬಹುದು ಅಂತ ಹೇಳಿ ಪೊಲೀಸ್ನವರು ಹುಡುಕಾಟದಲ್ಲಿದ್ದಾರೆ. ಇನ್ನು ಈತ ಯಾರನ್ನು ಅತ್ಯಾಚಾರ ಮಾಡಿದ್ದಾನೆ ಅನ್ನೋ ಆರೋಪ ಇದೆಯೋ ಆ ಸಂತ್ರಸ್ತೆ ಮಹಿಳೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಡಿಯೋಗಳನ್ನು ಲೀಕ್ ಮಾಡಿದ್ಲು. ನನ್ನನ್ನು ಕೆಡಿಸಿದ್ದಾನೆ ಅನ್ನೋದಕ್ಕೆ ಎವಿಡೆನ್ಸ್ ಆಧಾರದಲ್ಲಿ ಆಕೆ ಒಂದಷ್ಟು ದಾಖಲೆಗಳನ್ನು ತೋರಿಸುತ್ತಾಳೆ. ಈತ ಲಲನೆಯಿಂದ ಮಾತನಾಡುವಂತಹದ್ದು, ಲೋಲನಂತೆ ಮಾತನಾಡುವಂತಹದ್ದು, ಆಕೆಯ ಜೊತೆ ಅತ್ಯಂತ ಲಾಲಿತ್ಯ ಭರಿತವಾದ ಸಂಭಾಷಣೆ, ಇವನ್ನೆಲ್ಲವನ್ನು ಕೂಡ ಆಕೆ ಎವಿಡೆನ್ಸ್ ರೂಪದಲ್ಲಿ ಸಂಗ್ರಹಿಸಿಟ್ಟಿದ್ದಾಳೆ. ಸಂತ್ರಸ್ತೆ ಮಹಿಳೆಯ ದೂರಿನ ಆಧಾರದಲ್ಲಿ ಕಾಂಗ್ರೆಸ್ ಶಾಸಕನ ವಿರುದ್ಧ ದೂರು ದಾಖಲಾಗಿತ್ತು. ಈಗ ಪೊಲೀಸರ ಹುಡುಕಾಟದಲ್ಲಿದೆ. ಆ ಒಂದು ಪ್ರಕರಣದ ಮುಖ್ಯ ಆರೋಪಿ ಇನ್ನೂ ಸಿಗಲಿಲ್ಲ ಅನ್ನೋದು ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.